ಮೇಡಮ್ ಇವರೇ ಹೊರಡ್ರಮ್ಮ. ಸರಿ. ಬರ್ತೀವಿ ಆಂಟಿ. ಹುಷಾರು ಕಣೋ. ಹುಷಾರು. ಹಲೋ, ಹೇಳಿ ಭಾವನಾ ಮೇಡಮ್. ಹಲೋ ಗೌಡ್ರೆ, ಬ್ಯುಸಿ ಇದ್ದೀರಾ? ಇಲ್ಲ ಮೇಡಮ್, ಹೇಳಿ ಏನು ಸಮಾಚಾರ? ನೀವು ಯಾವಾಗ ಫ್ರೀ ಇದ್ದೀರಾ, ಯಾವಾಗ ಸಿಗ್ತೀರಾ ಅಂತ ಹೇಳಲೇ ಇಲ್ಲ. ಹೊಸಿ ಕೆಲಸ ಮೇಡಮ್, ನಾನೇ ಬಂದು ಸಿಗ್ತೀನಿ. ಇಲ್ಲಾಂದರೆ ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಅಯ್ಯಯ್ಯೋ, ಅಷ್ಟೊಂದು ತೊಂದರೆ ಎಲ್ಲ ಯಾಕೆ ತಗೋತೀರಿ? ಬೇಡ ಮೇಡಮ್, ನಾನೇ ಬಂದು ಸಿಗ್ತೀನಿ ಬಿಡಿ. ಅಲ್ಲ, ನೀವು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಬರೋಣ ಅಂತ ಅಂದ್ಕೊಂಡೆ. ಭಾವನಾ ಮೇಡಮ್, ನಿಮಗೆ ಗೊತ್ತು ತಾನೇ, ಗೌಡ್ರು ಒಂದ್ಸಲ ಮಾತಾಡಿದ್ಮೇಲೆ ಹಂಗೆ ನಡ್ಕೋತಾರೆ ಅಂತ. ನಾನೇ ಬಂದು ಸಿಗ್ತೀನಿ ಬಿಡಿ. ಸರಿ ಗೌಡ್ರೆ. ಅಪ್ಪ, ತಪ್ಪಿಸ್ಕೊಂಬಿಟ್ಟೆ. ಗೌಡ್ರೆ, ಏನು ನಿಮ್ಮ ಕತೆ? ಏನು ಕತೆಲ್ಲ? ನೀವೇನೋ ಹೇಳ್ತಿಲ್ಲ ಅಂದರೆ ಏನೋ ಕತೆ ಅದೇ ಅಂತ ಅರ್ಥ. ಅದು ನಿಮ್ಮ ಮಕ ನೋಡಿದ್ರೆ ಗೊತ್ತಾಯ್ತದೆ. ಏನು ಹೇಳಿ? ಏನು ಹೇಳ್ತಿದ್ಯಾ? ಹಂಗೇನು ಇಲ್ಲ ಕಲ. ಓಹೋ ಗೌಡ್ರೆ, ನಾವೇ ಡವ್ ಮಾಡೋರು ನಮಗೆ ಡವ್ ಮಾಡ್ತೀರಾ? ಈಟೊತ್ತು ಗಂಟ ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡಿವ್ನಿ. ಅದೇನು ಅಂತ ಹೇಳಿ. ಕೇಳಿಸ್ಕೊಂಡ್ಬಿಟ್ಟಿಲ್ಲ. ಓ ನಂದ ಅದು ಅವತ್ತು ಪಾಪು, ಯಾರವ್ವ ನೀನು? ನಾನು ಭಾವನಮ್ಮ ಮನೆಗೆ ಹೋಗ್ಬೇಕು. ನಿಮ್ಮ ಭಾವನಮ್ಮದು ಫೋನ್ ನಂಬರ್ ಆದ್ರೂ ಇದೆಯಾ? ನಿಮ್ಗೆ ಯಾವಾಗ ಏನೇ ಸಹಾಯ ಬೇಕಿದ್ರು ನಂಗೊಂದು ಕಾಲ್ ಮಾಡಿ ಸಾಕು. ನಿಮ್ಮ ಹೆಸರು? ನೀವು ನನ್ನ ಗೌಡ್ರೆ ಅಂತ ಕರೆದ್ರೆ ಸಾಕು. ಓ, ಆಗಲಿ ಗೌಡ್ರೆ. ಹೇಳಿ ಮೇಡಮ್. ಗೌಡ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಅದೇನು ಹೇಳಿ ಮೇಡಮ್. ತುಂಬ ದಿನದಿಂದ ನನ್ನ ಹಿಂದೆ ಒಬ್ಬ ಹುಡುಗ ಬರ್ತಿದ್ದಾನೆ. ಅವನು ನನ್ನ ಹಿಂದೆ ಬರದೇ ಇರೋ ಥರ ಮಾಡಿದ್ರೆ ಸಾಕು. ಹೌದಾ? ಅವ್ನು ಯಾವನ್ ಮೇಡಮ್? ಅವನು ಕೈ ಕಾಲು ಎತ್ಬಿಡ್ತೀನಿ ನನ್ನ ಮಗನಿಗೆ. ಓಹೋ, ಏನು ಗೌಡ್ರೆ ಇದು ನಿಮ್ಮ ಐಡಿಯಾ? ಈ ಕಡೆ ಹೀರೋನು ನೀವೇ, ಆ ಕಡೆ ಅತ್ತಿಗೆ ಪಾಲಿನ ವಿಲ್ಲನೂ ನೀವೇ. ಹಾಂ, ಒಂಥರ ಸಂದಾಗದಲ್ಲ. ಹಿಂಗೆ ಆದರೆ ಮುಂದಕ್ಕೆ ಹೆಂಗೆ ಅಂತೀನಿ. ಏನು ಮಾಡಲ್ಲ, ಹೆಂಗೋ ಫೋನಲ್ಲಿ ಮಾತಾಡ್ಕೊಂಡು ತಳ್ಕೊ ಹೋಯ್ತಾ ಅವನಿ. ಹಾಂ, ಓಲಿ ಬಿಡಿ ಗೌಡ್ರ, ನಿಮ್ಮ ಐಡಿಯಾ ಪಸಂದಾಗದೆ. ಎಲ್ಲ ಸಹಾಯ ನೀವೇ ಮಾಡಿದ್ದು ಅಂತ ಅದಕ್ಕೆ ಗೊತ್ತಾದರೆ ಆ ಕ್ಷಣನೇ ನಿಮ್ಮನ್ನು ಒಪ್ಕೋತಾರೆ. ಹಂಗಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಜವಲ್ಲ? ಖಂಡಿತವಾಗ್ಲೂ. ಹಾಂ ಮಗ, ಅವನ್ನೇ ನೋಡೋಕೆ ಬಂದೀನಿ ಕಣ. ಸರಿ ಆಯ್ತು, ನಾನು ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ತೊಗೊಂಬರ್ತೀನಿ ರೀ. ನೀವಿಲ್ಲೇ ಇರಿ, ನಾನು ಹೋಗಿ ಬಂದೆ. ಆಂಟಿ, ನಾವಿನ್ನು ನೋಡ್ತೀವಿ ಆಂಟಿ. ಸರಿಮ್ಮ. ನೋಡಪ್ಪ,
ನಿನ್ನ ಫ್ರೆಂಡ್ ಹೇಗಾಗಿದ್ದಾನೆ ಅಂತ. ಆಂಟಿ ಮೊನ್ನೆ ತಾನೇ ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡು ಮಾತಾಡ್ಸ್ಕೊಂಡು ಹೋಗಿದ್ದೀನಿ. ಇವಾಗ ಹೀಗಾಗಿದೆ ಅಂದ್ರೆ ನಮ್ಗೆ ನಂಬಕ್ಕೆ ಆಗ್ತಿಲ್ಲ. ಏನು ಹಣೆ ಬರೋಣ ಏನು, ಈ ವಯಸ್ಸಲ್ಲಿ ಇದೆಲ್ಲ ನೋಡ್ಬೇಕಾಗಿದೆ. ವಿನೋದ್ಗೇನು ಆಗಲ್ಲ ಅಂಕಲ್. ಅವನಿಗೇನಾಗೋದಕ್ಕೂ ನಾನು ಬಿಡೋದಿಲ್ಲ. ಇವನಿ ಪರಿಸ್ಥಿತಿಗೆ ಯಾರು ಕಾರಣ ಆಗಿದಾರೋ ಅವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಯಾಕೋ ವಿಶ್ವ ಎಕ್ಸಾಮ್ಗೆ ಬಂದಿಲ್ಲ? ನಾವೆಲ್ಲ ನಿಮ್ಮಿಂದ ಇನ್ಸ್ಪೈರ್ ಆಗ್ತಿದ್ವಿ, ನೀನೇ ಹೀಗೆ ಮಾಡಿಬಿಟ್ಟಲ್ಲ. ಯಾಕೋ, ಏನಾಯ್ತು? ಅದೆಲ್ಲ ಇನ್ನೊಂದಿನ ಹೇಳ್ತೀನಿ ಬಿಡು. ಎಕ್ಸ್ಕ್ಯೂಸ್ ಮೀ, ನನ್ನ ವೈಫ್ ಇಲ್ಲಿ ಕ್ಲಚ್ ಬಿಟ್ಟು ಹೋಗಿದ್ದಾರೆ. ಇದಿದೆ. ಲೋ ವಿಶ್ವ, ಅಲ್ಲಿ ನೋಡು, ಜಾನ್ವಿ ಗಂಡ ಬಂದಿದ್ದಾರೆ. ಹೋಗಿ ಮಾತಾಡ್ಸ್, ಹೋಗು ಹೋಗು. ಯಾಕೋ ಅವ್ರನ್ನ ಮಾತಾಡ್ಸ್ಲಿಲ್ಲ? ಜಾನ್ವಿ ಗಂಡ ಪರಿಚಯ ಮಾಡ್ಕೋಬೇಕು ತಾನೆ, ಯಾಕೆ ಹೀಗೆ ಮಾಡಿದೆ? ಇನ್ನೊಂದು ವಿಷಯ ಗೊತ್ತಾ, ಅವ್ರ ಜೊತೆ ಜಾನ್ವಿನೂ ಬಂದಿದ್ದಾಳೆ. ಏನು, ಜಾನು ಬಂದಿದ್ದಾಳ? ವಿನೋದ್ನ ಈಗ ತಾನೇ ಮಾತಾಡ್ಸ್ಕೊಂಡು ಹೋದ್ಲು, ಬಾಗ್ಲತ್ರ ಸಿಗ್ಲಿಲ್ವೇನೋ? ವಿಶ್ವ, ಜಾನು ಅಂದ್ರೆ ಹೇಳು. ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ಲು, ಇನ್ನೂ ಹೋಗಿರಲ್ಲ, ಹೊರಗಡೆ ಇರ್ತಾಳೆ. ಹೋಗಿ ಮಾತಾಡ್ಸು, ಹೋಗು ವಿಶ್ವ. ನಿನ್ನ ನೋಡೋ ಅದೃಷ್ಟನೇ ನನಗಿಲ್ವಲ್ಲ ಜಾನು. ಹಲೋ, ಹಾಯ್ ಸೋಪಿ, ಹೇಳೆ. ನೀಲು, ನೀನು ಹೇಳಿದ್ರ ಬಗ್ಗೆ ನಾನು ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ. ಐಡಿಯಾ ಅಂತೂ ಸಖತ್ತಾಗಿದೆ ಕಣೆ. ಜವ್ರೇಗೌಡರು ಮತ್ತು ಮುನಿಸ್ವಾಮಿಯವ್ರು ಏನಾದರೂ ಬೀಗರಾಗೋದ್ರೆ ನನಗೆ ಸ್ಟೇಟ್ ಪವರ್ ಜೊತೆ ಸೆಂಟ್ರಲ್ ಪವರು ಸಿಕ್ಕಾಗುತ್ತೆ. ಅದಕ್ಕೆ ಹೇಳೋದು ನೀನು ನನ್ನ ಜೊತೆಗಿರಬೇಕು ಅಂತ. ನೀನು ನನ್ನ ಜೊತೆಗಿದ್ರೆ ಇಮ್ಮಿಡಿಯೇಟಾಗಿ ಸೊಲ್ಯೂಷನ್ ಕೊಟ್ಬಿಡ್ತೀಯ. ಒಟ್ಟ ಬ್ರಿಲಿಯಂಟ್ ಐಡಿಯಾ ನೀಲು. ಅಫ್ಕೋರ್ಸ್, ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ನಮ್ಮ ಮನೆಗೆ ಬರೋ ಸೊಸೆ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಕಂಡೀಷನ್ಸ್ ಇದೆ, ಒಬ್ಬೊಬ್ರದ್ದು ಒಂದೊಂದು ಡಿಮ್ಯಾಂಡ್. ನೀನೊಂದ್ಸಲ ನಮ್ಮ ಮನೆಗೆ ಬಂದು ಇವ್ರ ಕಂಡೀಷನ್ಸ್ ಎಲ್ಲ ಏನು ಅಂತ ಕೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಸೊ ನೀನೊಂದು ಕೆಲಸ ಮಾಡು, ನಮ್ಮ ಮನೆಗೆ ಬಂದುಬಿಡು. ಇಲ್ಲಿ ಅಜ್ಜಿಗೆ, ಅತ್ತೆಗೆ ಆ್ಯಂಡ್ ನಮ್ಮ ಮನೇಲಿರೋರ ಹತ್ರ ಎಲ್ಲ ಮಾತಾಡು. ಆಗ ಅವ್ರ ಮನಸ್ಸಲ್ಲಿ ಯಾವ ಥರ ಹುಡುಗಿ ಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಆಮೇಲೆ ಈ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸೆಟ್ ಆಗ್ತಾಳಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡೋಣ. ಆಮೇಲೆ ಮಿಕ್ಕಿದನ್ನೆಲ್ಲ ಪ್ಲ್ಯಾನ್ ಮಾಡಿದ್ರೆ ಆಯಿತು. ಸರಿ ಕಣೆ, ಮೊದಲು ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯವ್ರಿಗೆ ಎಂಥ ಸೊಸೆ ಬೇಕು ಅಂತ ತಿಳ್ಕೊತೀನಿ. ಆಮೇಲೆ ನಾನು ಪ್ಲ್ಯಾನ್ ಮಾಡ್ತೀನಿ. ಬಂಗಾರಿ, ಈ
ಬಿಸ್ನೆಸ್ ಅಂತ ಹೇಳ್ತಾ ಇದ್ದವಳು ಇವಾಗ ಬ್ರೋಕರ್ ಆಗಕ್ಕೆ ಹೊರಟಿದ್ಯಾ? ರವಿ, ನನ್ನನ್ನ ಬ್ರೋಕರ್ ಅಂತ ಯಾಕೆ ಹೇಳ್ತಿದ್ಯಾ? ಒಂದ್ ಗಂಡು ಹೆಣ್ಣನ್ನ ಒಂದ್ ಮಾಡೋದು ಪುಣ್ಯದ ಕೆಲ್ಸ, ಅದ್ರಲ್ಲಿ ತಪ್ಪೇನಿದೆ? ಒಂದು ಪರ ಬೋರ್ಡ ಮಾರಂತಲೇ. ಹಾ, ಅಂದ್ರೆ ಇದೆಲ್ಲ ಬೇಕಾ ನಮಗೆ ಬಂಗಾರಿ? ನೋಡು ರವಿ, ಇಫ್ ಯು ಡೋಂಟ್ ಲೈಕ್ ಇಟ್, ಬೆಟರ್ ಸ್ಟೇ ಔಟ್ ಆಫ್ ಇಟ್. ನನಗೆ ಆವಾಜಕ್ಕೆ ಹೋಗ್ತೀಯಾ? ಇರಲಿ. ಮೇಡಮ್ ಅವರೇ ಬಂದಿದ್ದೀರಿ? ನಿನ್ನೆ ನಿಮ್ಮನ್ನ ಹುಡುಕ್ದೆ, ನಿಮ್ಮ ಸಿಕ್ನಿಲ್ಲ. ವಿಚಾರಿಸಿದ್ದಕ್ಕೆ ಅವ್ರು ಬರಲಿಲ್ಲ, ರಜಾ ಹಾಕೋರೆ ಅಂದರು. ಹುಡ್ಕೋತಾನೆ ನಿಮ್ಮ ಕೆಲಸ. ಮೇಡಮ್ ಅವರೇ, ಅದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕಿತ್ತು, ಮರ್ತೋಗ್ಬಿಟ್ರಾ? ಅಯ್ಯಯ್ಯೋ, ನಂದೇನಿಲ್ಲ ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ಈ ಕೆಲಸನ ಬೇಗ ಮುಗಿಸು, ಅದಕ್ಕೆ ಕೇಳಿದೆ ಅಷ್ಟೇ. ನಮ್ಗೆ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇದೆ, ನಾಳೆ ಹೋಗೋಣವಾ? ಆಮೇಲೆ ನಾಳೆನೂ ರಜಾ ಹಾಕೋದಿಲ್ಲ ತಾನೆ? ಒಂದು ಕೆಲಸ ಮಾಡೋಣ. ಹೇಳಿ ಮೇಡಮ್ ಅವರೇ. ಬೇರೆ ಯಾರನ್ನಾದ್ರೂ ನಿಮ್ಮ ಜೊತೆ ಕಳಿಸ್ಲಾ? ಅಯ್ಯಯ್ಯೋ, ಹಂಗೆಲ್ಲ ಆಗೋದಿಲ್ಲ. ಬೇರೆಯವ್ರಿಗೆ ನಮಗೆ ಆಗೋದಿಲ್ಲ. ಬೇಗೌಡರು ಸಿಕ್ಕಿದವ್ರ ಜೊತೆ ಎಲ್ಲ ಹೋಗೋದಿಲ್ಲ. ಏನೋ? ಏನಿಲ್ಲ ಮೇಡಮ್ ಅವರೇ, ನಾಳೆಗೆ ಬೇಗ ಬಂದ್ಬಿಡಿ ಅಂದೆ ಅಷ್ಟೇ. ಆದರೆ ನಿಮ್ಮ ಬೈಕಲ್ಲಿ ಹೋಗೋಕೆ ನಂಗೆ ಇಷ್ಟ ಇಲ್ವಲ್ಲ? ಇಷ್ಟ ಇಲ್ವಾ? ಹೋಗ್ಲಿ ಬಿಡಿ ಮೇಡಮ್, ನೀವೇನು ತಲೆ ಕೆಡಿಸ್ಕೊಬಿಡಿ. ನಾಳೆಗೆ ನೋಡ್ತಾರೆ ನಿಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ತೀನಿ ಅಂತ. ನಾಳೆಗೆ ಬರ್ತೀನಿ ಮೇಡಮ್ ಅವರೇ. ಬಾಯ್. ನಿಮಗೆ ಗುಣಕ್ಕೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮುತ್ತು. ನನ್ನ ಮನಸ್ಸಿನಲ್ಲಿ ಆಗಿರೋ ಭಾರನ ನಿಮ್ಮ ಮನಸ್ಸಿನಲ್ಲಿ ಆಗಿರೋ ಭಾರ ಅಂತ ಅಂದ್ಕೊಂಡು, ನನ್ನೂರಿಗೆ ಯಾರಿಗೂ ತೊಂದರೆ ಆದರೆ ನಿಮ್ಮೂರಿಗೆ ಆಗಿರೋ ತೊಂದರೆ ಅಂದ್ಕೊಂಡು ಬಂದ್ರಲ್ಲ. ನಿಮ್ಮ ಜೀವನನ ಬೇರೆಯವ್ರಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀರ. ನಿಮ್ಮನ್ನು ಪಡೆಯೋಕ್ಕೆ ನಾನು ಇಷ್ಟು ಪುಣ್ಯ ಮಾಡಿದ್ದೀನಿ. ಜಾನ್ವಿಯವರೇ, ನಿಮ್ಮ ಗಂಡನಾಗಿ ನಾನು ಇಷ್ಟು ಮಾಡದೆ ಹೋದರೆ ಹೇಗೆ? ಅನಾಥನಾಗಿ ಬೆಳೆದಿದ್ದ ನನಗೆ ನಿಮ್ಮನ್ನು ಮದುವೆ ಆದಮೇಲೆ ಸಂಬಂಧಗಳ ಬೆಲೆ ಏನು ಅಂತ ಅರ್ಥ ಆಗಕ್ಕೆ ಶುರುವಾಯಿತು. ನಾನು ಕಳ್ಕೊಂಡವ್ರನ್ನೆಲ್ಲ ಮತ್ತೆ ಪಡಿತಾ ಇದ್ದೀನಿ ಅನ್ನೋ ಭಾವನೆ. ನಿಮ್ಮ ಸ್ನೇಹಿತನಿಗೆ ಹೀಗಾಗಿದ್ದಾಗ ನಾವು ಅಷ್ಟು ಸಹಾಯ ಮಾಡದೆ ಹೋದರೆ ಮನುಷ್ಯತ್ವಕ್ಕೆ ಏನು ಬೆಲೆ? ನೋಡಿದ್ರಾ, ಎಲ್ರಿಗೂ ಎಷ್ಟು ಕಾಳಜಿ ತೋರಿಸ್ತೀರಾ, ಪ್ರೀತಿ ತೋರಿಸ್ತೀರಾ, ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ. ಒಟ್ಟಿನಲ್ಲಿ ನೀವು ನನ್ನ ಮುತ್ತಿನ ರಾಮ. ಜಾನ್ವಿಯವರೇ, ಹಾಗೆಲ್ಲ ಮನುಷ್ಯನ ದೇವ್ರಿಗೆ ಹೋಲಿಸ್ಬಾರ್ದು. ಮನುಷ್ಯ ಯಾವತ್ತೂ ದೇವ್ರಾಗಕ್ಕಾಗಲ್ಲ. ಅದೇ ಮತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರು ಏನೇ ಹೇಳಿದ್ರು ನೀವು ನನ್ನ ದೇವ್ರೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇರೋ ಕೆಲಸನೆಲ್ಲ ಬಿಟ್ಟು ನನ್ನ ಜೊತೆ ಬಂದ್ರಲ್ಲ. ಜಾನ್ವಿಯವರೇ, ನಾನು ನಿಮಗೋಸ್ಕರ ಏನೇನು ಬೇಕಾದ್ರೂ ಬಿಟ್ಬಿಡ್ತೀನಿ, ಆದರೆ ನಿಮ್ಮನ್ನು ಬಿಡೋಕ್ಕಾಗಲ್ಲ. ಅದೇ ಮತ್ತೆ ನೀವು ಬಿಟ್ಟರು ನಾನು ಬಿಡಬೇಕಲ್ಲ. ಈ ಜನ್ಮದಲ್ಲಿ ನನಗೆ ನೀವು, ನಿಮಗೆ ನಾನು. ಈ ಪ್ರೀತಿಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ನಮ್ಮ ಪ್ರೀತಿ ಮಧ್ಯೆ ಯಾರೇ ಬಂದರೂ ನಾನು ಸಹಿಸೋದಿಲ್ಲ. ವಿಶ್ವ, ಲೋ ವಿಶ್ವ, ಮನೆಯಿಂದ ಹೋಗುವಾಗ ಚೆನ್ನಾಗಿದೆ, ಆದ್ರೆ ಅಲ್ಲಿಂದ ಬಂದ್ಮೇಲೆ ಯಾಕೋ ಒಂಥರ ಇದೆ. ಏನಾಯ್ತು? ಫ್ರೆಂಡ್ಗೆ ಈಗ ಆಯ್ತಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ವಿಷಯ ಅದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ವಿಶ್ವ. ನೀನು ಅಲ್ಲಿಗೆ ನಿನ್ನ ಫ್ರೆಂಡ್ನ ನೋಡಕ್ ಬಂದಿರೋ ಥರ ಇರಲಿಲ್ಲ, ಬೇರೆ ಯಾರನ್ನೋ ನೋಡಕ್ ಬಂದಿರೋ ಥರ ಇತ್ತು. ನೀನೇನೇನೋ ಮಾತಾಡ್ಬೇಡ. ನನ್ನ ಫ್ರೆಂಡ್ ನೋಡಕ್ ಹೋಗದೆ ಇನ್ಯಾರನ್ನ ನೋಡಕ್ ಹೋಗ್ಲಿ? ವಿಶ್ವ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.
ನಿನ್ನ ನಾನು ಈಗಲಿಂದ ನೋಡ್ತಿಲ್ಲ ಕಣೋ, ಚಿಕ್ಕ ವಯಸ್ಸಿಂದ ನಿನ್ನ ನೋಡ್ತಾ ಬಂದಿದ್ದೀನಿ. ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳು, ಯಾರ ಹುಡುಗಿ? ಅವಳು ಅಲ್ಲಿಗೆ ಬಂದಿದ್ಲಾ? ನೋಡು, ಇದು ನಿನ್ ಬೇಡದಿರೋ ವಿಷಯ. ಇದ್ರಲ್ಲಿ ನೀನ್ ತಲೆ ಹಾಕೋದು ನಂಗೆ ಚೂರು ಇಷ್ಟ ಆಗಲ್ಲ. ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ, ಮನ್ಸಿಗೆ ಹೇಳೋಕಾಗ್ದಿರೋ ವಿಚಾರನ ಮುಚ್ಚಿಟ್ಕೊಂಡು ಕೊರಗ್ತಾ ಇದೆಯಾ ಅಂತ. ಏನ್ ವಿಷಯ ಅಂತ ಓಪನ್ ಆಗಿ ನನ್ನ ಹತ್ರ ಹೇಳೋ. ಈ ಪ್ರೀತಿಯಲ್ಲಿ ಬಿದ್ದವರೆಲ್ಲ ಇಷ್ಟೇ ಕಣೋ. ಅವ್ರ ಪ್ರೀತಿನ ಬೆಳಕಿಗೆ ತರಷ್ಟರಲ್ಲಿ ಆ ಪ್ರೀತಿ ಕತ್ಲು ಸೇರ್ಕೊಂಡ್ಬಿಡುತ್ತೆ. ಪ್ರೀತಿ ಅಂದ ತಕ್ಷಣ ನಿನ್ ಕಣ್ಣಲ್ಲಿ ಆಗ್ತಿರೋ ಆ ಬದಲಾವಣೆ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಯಾರೇನೋ ಪ್ರೀತಿ ಮಾಡ್ತಿದ್ಯಾ ಅಂತ. ನೋಡು ವಿಶ್ವ, ಈಗ ನೀನ್ ನನ್ನ ಹತ್ರ ಹೇಳ್ದೆ ಹೋದ್ರೆ ಮಾವನ ಹತ್ರ ಹೋಗಿ ನೀನ್ ಯಾರೇನೋ ಪ್ರೀತಿಸ್ತಿದ್ಯಾ ಅಂತ ಹೇಳ್ಬಿಡ್ತೀನಿ. ಬೇಡ ತನು, ಅವ್ರಿಗೆ ವಿಷಯ ಗೊತ್ತಾಗದ್ ಬೇಡ. ಅಂದ್ರೆ ನೀನ್ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಯಾರಂತ ಹೇಳು? ಪ್ರೀತಿ ಮಾಡ್ತಿಲ್ಲ, ಮಾಡ್ತಿದ್ದೆ. ಅವಳನ್ನ ಮೊದಲನೇ ಸಲ ನೋಡಿದಾಗ್ಲೇ ಪ್ರೀತಿ ಮಾಡಿದ್ರೆ ಅವಳನ್ನೇ ಪ್ರೀತಿ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಹೇಳ್ಕೊಳಕ್ಕಾಗ್ಲಿಲ್ಲ. ನೀನ್ ನಂಗೆ ಪ್ರಾಮಿಸ್ ಮಾಡಿದ್ಯಾ ತಾನೇ ಹೇಳ್ತೀನಿ ಅಂತ? ಹೇಳು ಬೇಗ. ಜಾನು, ಅದು ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೀನಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ಒಳ್ಳೆ ಗೂಬೆ ಕಣೋ ನೀನು. ನೀನ್ ಹುಡುಗಿ ಮುಂದೆ ಹೇಳೋದಕ್ಕೆ ನನ್ ಮುಂದೆ ಹೇಳಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನನ್ನ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ಅದೇ ಅವತ್ತು ಕಾಲೇಜಲ್ಲಿ ಗೆಸ್ಟ್ ಆಗಿ ಬಂದಿದ್ರಲ್ಲ, ಅವರು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾರೆ. ಇದು ನನ್ನ ಲವ್ ಸ್ಟೋರಿ. ಮುಗ್ದೋಗಿರೋ ಕತೆಗೆ ಮತ್ತೆ ಮುನ್ನಡಿ ಬರೆಯೋ ಪ್ರಯತ್ನ ಮಾಡಬೇಡ. ನಮಸ್ಕಾರ. ಓ ಬಾ ಬಾ ಬಾ. ಏನು ಇಲ್ಲಿ ಗಂಟ ಬಂದ್ಬಿಟ್ಟಿದೀಯಾ? ನನ್ನ ಮಗ ಕೆಲ್ಸದ ಮ್ಯಾಕೆ ಹೊರಗಡೆ ಹೋಗವನೆ. ಏನು ಹೇಳ್ಬೇಕಾಗಿತ್ತೇನು? ಇಲ್ಲ ಇಲ್ಲ, ನಾನು ನಿಮ್ಮ ಹತ್ರನೇ ಮಾತಾಡೋದಕ್ಕೆ ಬಂದೆ. ನನ್ನ ಹತ್ರನಾ? ಏನಿಸ್ಯ? ಅದು ನಿಮ್ಮ ಮೊಮ್ಮಗನ್ಗೆ ಹುಡುಗಿ ಹುಡುಕ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹ್ಞೂ ಕಣವ, ಹುಡುಕ್ತಾ ಇದ್ದೀವಿ. ಆದರೆ ನಮ್ಮ ಮನೆಗೆ ಸರಿಯಾಗೋ ಅಂತ ಹುಡುಗಿನೇ ಸಿಗ್ತಾ ಇಲ್ಲ ನೋಡು. ಹೌದು, ಯಾವ ಥರ ಹುಡುಗಿನ ಹುಡುಕ್ತಿದ್ದೀರಾ? ಒಂದು ನಿಮಿಷ ಇರವ, ಹೇಳ್ತೀನಿ. ಇದು ದೊಡ್ಡೇಗೌಡ್ರ ಮನೆತನ. ನನ್ನ ಮಗ ಜವರೇಗೌಡ ದೊಡ್ಡ ಜನನಾಯಕ. ಇಂಥ ಮನೆಗೆ ಬರೋಳು ದೊಡ್ಡತನದ ಹುಡುಗಿನೇ ಆಗಿರಬೇಕು. ಮನೆಗೆ ಬರೋ ಎಲ್ರೂ ಪ್ರೀತಿಯಿಂದ ಮಾತಾಡ್ಸೋ ಥರ ಇರಬೇಕು. ಒಳ್ಳೆ ಸಂಸ್ಕಾರ ಇರೋ ಗುಣವಂತೆ ಆಗಿರಬೇಕು. ನಮ್ಮನೆ ನಡೆಸ್ಕೊಂಡು ಹೋಗೋಕ್ಕೆ ಶಕ್ತಿ ಜೊತೆ ಯುಕ್ತಿನೂ ಇರಬೇಕು. 10 ಜನ ಗಂಡಸರ ಮಧ್ಯೆ ಮಾತಾಡೋವಂಥ ಧೈರ್ಯವಂತೆ ಆಗಿರಬೇಕು. ತಪ್ಪು ಸರಿ ಹೇಳೋ ಅಂತ ಜ್ಞಾನ ಇರಬೇಕು. ನಮ್ಮ ಮನೆಗೆ ಬರೀ ಸೊಸೆ ಅಲ್ಲ, ಈ ಊರಿಗೆ ನಾಯಕಿ ಥರ ಇರಬೇಕು. ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಇರಬೇಕು. ಆಗ ಈ ಮನೆಗೊಂದು ಕಳೆ. ಎಲ್ಲ ನಂತರ